ಇವತ್ತು ಪ್ರತಿಯೊಬ್ಬರು ಕೂಡ ಕೈಗೆ ವಾಚನ್ನು ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಕೈಗೆ ವಾಚನ್ನು ಹಾಕೊಳ್ತಾರೆ. ಆದರೆ ಒಂದು ಟೈಮಲ್ಲಿ ಈ ವಾಚನ್ನು ಬರೀ ಹೆಣ್ಮಕ್ಳು ಮಾತ್ರ ಹಾಕೊಳ್ತಾ ಇದ್ರು. ಯಾಕಂದರೆ ಈ ವಾಚನ್ನು ಒಂದು ಜ್ಯುವೆಲರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. 19ನೇ ಶತಮಾನದಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಕೈಗೆ ವಾಚನ್ನು ಹಾಕೊಳ್ತಾ ಇದ್ರು. ಅಂದರೆ ಒಂದು ರೀತಿ ಜ್ಯುವೆಲರಿ ಥರ. ಗಂಡು ಮಕ್ಕಳು ಏನು ಮಾಡ್ತಾ ಇದ್ರು ಅಂದರೆ ಪಾಕೆಟ್ ವಾಚ್ ಅಂತ ಬರೋದು. ಆ ಪಾಕೆಟ್ ವಾಚಿಂದ ಟೈಮನ್ನು ನೋಡ್ತಾ ಇದ್ರು. ಅಂದರೆ ತಮ್ಮ ಜೇಬಿಂದ ಪಾಕೆಟ್ ವಾಚನ್ನು ತೆಗೆದು ಟೈಮನ್ನು ನೋಡ್ತಾ ಇದ್ರು. ಆದರೆ ಗಂಡು ಮಕ್ಕಳು ಕೈಗೆ ವಾಚನ್ನು ಹಾಕೊಳ್ಳೋದು ಯಾವಾಗ ಪಾಪ್ಯುಲರ್ ಆಯಿತು ಅಂದರೆ ವರ್ಲ್ಡ್ ವಾರ್ ಫಸ್ಟ್ ಟೈಮಲ್ಲಿ, ಅಂದರೆ 1914 ಟೈಮಲ್ಲಿ. ವರ್ಲ್ಡ್ ವಾರ್ ಟೈಮಲ್ಲಿ ಸೈನಿಕರಿಗೆ ತಮ್ಮ ಜೇಬಿಂದ ವಾಚನ್ನು ತೆಗೆದು ಟೈಮ್ ನೋಡೋದು ತುಂಬ ತಡ ಆಗುತ್ತೆ ಅಂತ ಹೇಳಿ ಕೈಗೆ ವಾಚನ್ನು ಹಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಸೈನಿಕರಿಗೆ ಟೈಮ್ ನೋಡೋದು ತುಂಬ ಈಸಿ ಆಯಿತು ಮತ್ತು ಅದರ ಜೊತೆಗೆ ತುಂಬ ಕಂಫರ್ಟೇಬಲ್ ಆಯಿತು. ಇದಾದಮೇಲೆ ಗಂಡು ಮಕ್ಕಳು ಪಾಕೆಟ್ ವಾಚಿಂದ ಕೈಗೆ ವಾಚನ್ನು ಹಾಕೊಳ್ಳೋದಕ್ಕೆ ಶಿಫ್ಟ್ ಆದರು.